ನಮ್ಮ ದೇವರಾಗಿರುವ ಯೇಸು ಕರ್ತನ ನಾಮದಲ್ಲಿ ಸ್ತೋತ್ರವಾಗಲಿ. ಮತ್ತೊಂದು ಬಾರಿ ನಾವು ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂತಹ ಈ ಸಂಚಿಕೆಯಲ್ಲಿ ಕರ್ತನ ಸಮ್ಮುಖದಲ್ಲಿ ಕೂಡಿ ಬಂದು ಆತ್ಮೀಕವಾಗಿರುವಂಥ ಸತ್ಯ ಸಂಗತಿಗಳನ್ನು ಕಲಿತುಕೊಳ್ಳುವ ಹಾಗೆಯೂ ಕರ್ತನ ನಮಗೆ ಅನುಗ್ರಹಿಸಿಕೊಟ್ಟಂಥ ಕೃಪೆಗಾಗಿ ನಾನು ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ತಂದೆಗೆ ನಮಿಸುತ್ತಾ ಈ ವೇಳೆಯಲ್ಲಿ ಕರ್ತನ ನಮ್ಮ ಜೊತೆಯಲ್ಲಿ ಮಾತನಾಡುವಂಥ ಸಂಗತಿಗಳನ್ನು ಆಲಿಸಿಕೊಳ್ಳಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆಯೊಟ್ಟಿಗೆ ಕರ್ತನ ಸಮ್ಮುಖವನ್ನು ದೃಷ್ಟಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತಹ ನಮ್ಮ ಸರ್ವಶಕ್ತನಾದ ತಂದೆಯೇ, ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂತಹ ಈ ಸಂದೇಶದಲ್ಲಿ ನಾವು ಆತ್ಮಿಕವಾದಂಥ ಸಂಗತಿಗಳನ್ನು ಕಲಿಯೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ನಾವು ಆತ್ಮಿಕವಾಗಿ ಒಂದೊಂದು ಸ್ಥಳದಲ್ಲಿ ಕೂಡಿ ಬಂದು ನಿನ್ನ ಸಮ್ಮುಖದಲ್ಲಿ ಆಲಿಸ್ತಾ ಇರುವಂಥ ಪ್ರತಿಯೊಬ್ಬರನ್ನು ಈ ವಾಕ್ಯದ ಮುಖಾಂತರವಾಗಿ ಮುಟ್ಟಿ ಪ್ರತಿಯೊಬ್ಬೊಬ್ಬರ ಮನೆ ಕಣ್ಣುಗಳನ್ನು ತೆರೆಪಡಿಸಿ ಅವರು ನಿಮಗೋಸ್ಕರವಾಗಿ ಮಾಡಬೇಕಾದದ್ದನ್ನು ಮಾಡಲಿಕ್ಕೋಸ್ಕರವಾಗಿ ಕರ್ತನ ನೀವು ತಾನೇ ಉಪಯೋಗಿಸಿರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿಮ್ಮ ಕರೆಗಳಿಗೆ ಅವರನ್ನು ಒಪ್ಪಿಸಿಕೊಡ್ತೇವೆ, ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿ ದೇವ ಜನರೇ, ನೀವು ಶೀರ್ಷಿಕೆಯನ್ನು ನೋಡಿದಂಥ ಸಮಯದಲ್ಲಿ ಕೆಲವೊಂದು ಆಲೋಚನೆಯುಳ್ಳವರಾಗಿ ಈ ಸಂದೇಶವನ್ನು ಕೇಳ್ತಾ ಇದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಮಾತ್ರವಲ್ಲದೆ ನಾನು ಯೇಸು ಕರ್ತನ ನಾಮದಲ್ಲಿ ಭರವಸೆ ಉಳ್ಳವನಾಗಿದ್ದೇನೆ. ಈ ಸಂದೇಶದ ಮುಖಾಂತರವಾಗಿ ಕರ್ತನ ನಿಮ್ಮನ್ನು ಮುಟ್ಟುವಂಥದ್ದು ಮಾತ್ರವಲ್ಲದೆ ನಿಮ್ಮನ್ನು ಕರೆಯಲ್ಪಟ್ಟಂಥದ್ದನ್ನು ಸಹ ನಿಮಗೆ ತಿಳಿಸುವವರಾಗಿದ್ದಾರೆ ಎಂಬುದಾಗಿ ಸಹ ನಂಬುವವನಾಗಿದ್ದೇನೆ. ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯದಲ್ಲಿ 1ನೇ ವಚನವನ್ನು ಮಾತ್ರವೇ ನಾವು ಮೊದಲನೇ ಸಾಲಿನಲ್ಲಿ ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 1ನೇ ವಚನ. ಆ ದಿವಸಗಳಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ ಎಂಬುದಾಗಿ ಇದೆ. ದೇವರ ವಾಕ್ಯದಲ್ಲಿ ನೋಡುವ ಹಾಗೆ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ ಎಂಬುದಾಗಿ ಇದೆ. ಶಿಷ್ಯರು ಹೆಚ್ಚುತ್ತಾ ಬಂದರು. ಈಗ ನೀವು ಶಿಷ್ಯರಾಗಿದ್ದೀರಾ, ವಿಶ್ವಾಸಿಗಳಾಗಿ ಇದ್ದೀರಾ. ಮತ್ತಾಯ 28, 18, 19 ನೋಡುವುದಾದರೆ ದೇವರಾಗಿರುವಂಥ ಯೇಸು ಕರ್ತನ ಮಹಾಜ್ಞೆಯನ್ನು ನಮಗೆ ಕೊಡಲ್ಪಟ್ಟರು. ಅದೇನೆಂಬುದಾಗಿ ನೋಡುವುದಾದರೆ ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಅಧಿಕಾರಗಳು ಸಹ ನನಗೆ ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೊರಟು ಹೋಗಿರಿ, ಜನಗಳು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ತಂದೆಯ ಮಗ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಅವರಿಗೆ ದೀಕ್ಷಾಸ್ನಾನ ಮಾಡಿರಿ ಎಂಬುದಾಗಿ ಹೇಳಿದರು. ನೋಡುವುದಾದಲ್ಲಿ ನಮಗೆ ಯೇಸು ಕರ್ತನ ಕರೆಯನ್ನು ಕೊಟ್ಟಿದ್ದೆ ಶಿಷ್ಯರನ್ನಾಗಿ ಮಾಡಬೇಕೆಂಬುದಾಗಿ ಹೇಳಿ. ಅಂದರೆ ಇವತ್ತು ಶಿಷ್ಯರ ಸಂಖ್ಯೆ ಸಭೆಗಳಲ್ಲಿ ಹೆಚ್ಚಾಗಿದೆಯಾ, ವಿಶ್ವಾಸಿಗಳ ಸಂಖ್ಯೆ ಸಭೆಯಲ್ಲಿ ಹೆಚ್ಚಾಗಿದೆಯಾ? ವಿಶ್ವಾಸಿಗಳು ಯಾರು, ಶಿಷ್ಯರು ಯಾರು ಅನ್ನುವಂತಹ ವ್ಯತ್ಯಾಸ ಗೊತ್ತಿಲ್ಲದ ಹಾಗೆ ನಾವು ಯೇಸುವನ್ನು ಹಿಂಬಾಲಿಸ್ತಾ ಇದ್ದೇವೆ. ಇನ್ನೂ ಸಹ ನೋಡುವುದಾದರೆ ಅಧಿಕವಾಗಿ ನಾವು ವಿಶ್ವಾಸಿಗಳು ಎಂಬುದಾಗಿ ಹೇಳಲ್ಪಡ್ತಾರೆ ವಿನಃ ಶಿಷ್ಯರು ಎಂಬುದಾಗಿ ಹೇಳುವಂಥವರ ಸಂಖ್ಯೆ ಈ ದಿನದಲ್ಲಿ ಕಡಿಮೆ. ಇನ್ನು ನೋಡುವುದಾದರೆ ಅವರ ಸಂಖ್ಯೆ ಇಲ್ಲವೇ ಇಲ್ಲ ಎಂಬುದಾಗಿ ಹೇಳ್ಬೋದು. ಹಾಗಾದರೆ ನಿಮ್ಮಲ್ಲಿ ಶಿಷ್ಯತ್ವ ಅನ್ನೋದು ಇಲ್ಲವ ಎಂಬುದಾಗಿ ನೋಡುವುದಾದರೆ ನೀವು ಸಹ ಈ ವಾಕ್ಯವನ್ನು ಕೇಳುವಂಥವರು ನಿಮ್ಮಲ್ಲೂ ಸಹ ಶಿಷ್ಯತ್ವ ಇದೆ. ಆದರೆ ಅದನ್ನು ಅರಿತುಕೊಳ್ಳುವಂಥ ರೀತಿಯಲ್ಲಿ, ಆ ಮಾರ್ಗದಲ್ಲಿ ನಡೆಯುವಂಥ ರೀತಿಯಲ್ಲೂ ಸಹ ನಿಮ್ಮನ್ನು ನಡೆಸುವಂಥವರು ಹಾಗೆ ನಡೆಸ್ತಾ ಇಲ್ವೇನೋ? ನಾವು ವಾಕ್ಯವನ್ನು ಪರೀಕ್ಷಿಸಬೇಕು. ವಾಕ್ಯದ ಅನುಸಾರವಾಗಿ ಜೀವಿಸುವಂಥದ್ದನ್ನು ನಾವು ಯಾವಾಗಲೂ ಸಹ ಅಭ್ಯಾಸ ಮಾಡಿಕೊಳ್ಳುವಾಗ ಪವಿತ್ರಾತ್ಮ ನಮಗೆ ಆಲೋಚನೆಯನ್ನು ಕೊಡ್ತಾರೆ. ಹೊಸ ಒಡಂಬಡಿಕೆಯ ಜೀವಿತವೇ ಪವಿತ್ರಾತ್ಮನಿಂದ ನಡೆಸಲ್ಪಡುವಂಥದ್ದಾಗಿದೆ. ನಿಮಗೆ ಈ ದಿವಸದಲ್ಲಿ ಉಪದೇಶವಾದಂಥದ್ದು ಸಹ ಪವಿತ್ರಾತ್ಮನ ಮೂಲಕವಾಗಿ ಉಪದೇಶವಾಗಬೇಕು. ಒಂದು ಬಾಯಿಪಾಠ ಮಾಡಿಕೊಂಡು ಅನುಭವದಿಂದಲೇ ವಾಕ್ಯವನ್ನು ಬೋಧಿಸುವಂಥದ್ದಲ್ಲ. ನಿಮಗೆ ಪವಿತ್ರಾತ್ಮನ ಮಾತನಾಡುವಾಗ ನಿಮ್ಮಲ್ಲಿ ಚುಚ್ಚುವಂಥ ಸ್ವಭಾವಗಳು ಉಂಟಾಗಲ್ಪಡ್ತದೆ, ಅಥವಾ ನಿಮ್ಮಲ್ಲಿ ಒಂದು ಮನಸ್ಸು ಬೇರೆ ಮಾಡಿಕೊಳ್ಳುವಂಥ ಸ್ವಭಾವಗಳು. ಪವಿತ್ರಾತ್ಮ ನಿಜವಾಗಿ ನಿಮಗೆ ಮಾತನಾಡುತ್ತಿರುವುದಾದರೆ ನಿಮ್ಮ ಜೀವಿತದಲ್ಲಿರುವಂಥ ಸ್ವಭಾವಗಳು ಮಾರ್ಪಾಡಾಗ್ತದೆ. ಪಶ್ಚಾತ್ತಾಪ, ಮನಸ್ಸಾಂತರಗಳು ಹೀಗೆ ಏನಾದರೂ ಸಹ ನಿಮ್ಮ ಜೀವಿತದಲ್ಲಿ ಉಂಟಾಗಲ್ಪಡ್ತದೆ. ಅದು ಮಾತ್ರವಲ್ಲದೆ ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮನ್ನು ಯಾವ ಉದ್ದೇಶಕ್ಕೋಸ್ಕರವಾಗಿ ಆರಿಸಿ ತೆಗೆದುಕೊಂಡಿದ್ದಾರೋ ಆ ಉದ್ದೇಶಗಳನ್ನು ಸಹ ನೀವು ತಿಳಿದುಕೊಳ್ಳುವವರಾಗಿ ಇರ್ತೀರಾ. ಹಾಗಾದರೆ ದೇವರು ನಿಮ್ಮನ್ನು ಯಾವುದಕ್ಕೋಸ್ಕರವಾಗಿ ಕರೆದಿದ್ದಾರೆ ಎಂಬುದಾಗಿ ನೋಡುವುದಾದರೆ ಪ್ರಾರಂಭದಲ್ಲಿ ವಿಶ್ವಾಸದಿಂದಲೇ ನಡೆಯಲ್ಪಡ್ತದೆ. ಈ ವಿಶ್ವಾಸದಿಂದ ನಡೆಯುವಾಗ ನೀವು ಶಿಷ್ಯತ್ವಕ್ಕೆ ಬರ್ತೀರಾ. ಶಿಷ್ಯತ್ವಕ್ಕೆ ಬರುವಾಗ ದೇವರು 5 ವಿಧವಾದಂಥ ಸೇವೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅಪೊಸ್ತಲರುಗಳು, ಪ್ರವಾದಿಗಳು, ಸಭಾಪಾಲಕರು, ಸುವಾರ್ತಿಕರು, ಮಾತ್ರವಲ್ಲದೆ ಉಪದೇಶಕರು ಅಥವಾ ಬೋಧಕರು ಎಂಬುದಾಗಿ ಹೇಳಿ ಈ 5 ವಿಧವಾದಂಥ ಸೇವೆ ಶಿಷ್ಯರಿಗೆ ಕೊಡಲ್ಪಡ್ತದೆ. ಈ 5 ವಿಧವಾದಂಥ ಸೇವೆಯಲ್ಲಿ ಒಂದಾದರೂ ಒಂದು ವಿಧವಾಗಿ ನೀವು ಭಾಗಿಗಳಾಗಿ ಇರ್ತೀರಾ. ಅದು ಯಾವಾಗ? ಶಿಷ್ಯತ್ವದಲ್ಲಿ ನಡೆದಾಗ.
ಈಗ ನೀವು ಶಿಷ್ಯರಾಗಿದ್ದೀರಾ, ವಿಶ್ವಾಸಿಗಳಾಗಿದ್ದೀರಾ? ನೀವೇ ಆಲೋಚನೆ ಮಾಡಿ. ತಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರುವಂಥ ಆಲೋಚನೆ ಏನು? ವಿಶ್ವಾಸಿ ಎಂಬುದಾಗಿ ಹೇಳಿ. ಯಾಕೆ ವಿಶ್ವಾಸಿ ಎಂಬುದಾಗಿ ಆಲೋಚನೆ ಬರ್ತಾ ಇದೆ? ಇನ್ನು ಸಭೆಯಲ್ಲಿ ನೀವು 10 ವರ್ಷ ಆದರೂ, 5 ವರ್ಷ ಆದರೂ, 20 ವರ್ಷಗಳಾದರೂ, 30 ವರ್ಷಗಳಾದರೂ ವಿಶ್ವಾಸಿಗಳಾಗಿ ಇರಲಿಕ್ಕೋಸ್ಕರವಾಗಿ ಕರೆಯಲ್ಪಟ್ಟಿದ್ದೀರಾ? ಸುವಾರ್ತೆ ಪುಸ್ತಕಗಳನ್ನು ನೋಡುವುದಾದರೆ, ಯೇಸು ಕರ್ತನು ಬೆಟ್ಟದ ಸಮೀಪದಲ್ಲಿ 3 ದಿವಸಗಳ ತನಕವಾಗಿ ಅವರಿಗೆ ಉಪದೇಶವನ್ನು ಮಾಡಿದರು. ಉಪದೇಶವನ್ನು ಮಾಡಿದ ನಂತರದಲ್ಲಿ ಅವರು ಒಂದು ವೇಳೆ ಹಸಿದು ಬಳಲಿ ಅವರು ಹೋಗಲ್ಪಡ್ತಾರೆ ಎಂಬುದಾಗಿ ನೋಡಲ್ಪಟ್ಟು ಅವರಿಗೆ 5 ರೊಟ್ಟಿ 2 ಮೀನನ್ನು ಪಡೆದುಕೊಂಡು ದೇವರ ಸ್ತೋತ್ರವನ್ನು ಮಾಡಿ ಮುರಿದು ಕೊಡಲಿಕ್ಕಾಗಿ ಶಿಷ್ಯರಿಗೆ ಕೊಡಲ್ಪಟ್ಟರು. ಈ ಶಿಷ್ಯರುಗಳು ಅವರೆಲ್ಲರಿಗೂ ಸಹ ಮುರಿದು ಕೊಟ್ಟರು. ದೇವರಾಗಿರುವಂಥ ಯೇಸು ಕರ್ತನು ಆ 5 ರೊಟ್ಟಿ 2 ಮೀನನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಶಿಷ್ಯರಿಗೆ ಕೊಡಲ್ಪಟ್ಟರು. ಎಷ್ಟು ರೊಟ್ಟಿ? 5 ರೊಟ್ಟಿ 2 ಮೀನು ಇವುಗಳನ್ನು ಮುರಿದು ಶಿಷ್ಯರಿಗೆ ಕೊಡಲ್ಪಟ್ಟಿದ್ದಾರೆ. 12 ಮಂದಿ ಶಿಷ್ಯರಿದ್ದಾರೆ. ಆ 12 ಮಂದಿ ಶಿಷ್ಯರಿಗೂ ಸಹ ಒಂದೊಂದು ಸ್ವಲ್ಪ ಮುರಿದು ಕೊಡಲ್ಪಟ್ಟರು. ಈಗ ಕೊಡಲ್ಪಟ್ಟದ್ದನ್ನು ಶಿಷ್ಯರು ಅಲ್ಲಿ ಹೆಚ್ಚು ಕಡಿಮೆ 5,000 ಗಂಡಸರಿದ್ದಾರೆ. ಹೆಂಗಸರ ಸಂಖ್ಯೆ ಅಥವಾ ಮಕ್ಕಳ ಸಂಖ್ಯೆ ಬರೆಯಲ್ಪಟ್ಟಿಲ್ಲ. ಇಂದು ಸಭೆಗಳಿಗೆ ಬರುವಂಥದ್ದು ಹೆಚ್ಚಾಗಿ ಹೆಂಗಸರು ಮತ್ತು ಮಕ್ಕಳುಗಳೇ. ಹಾಗಾಗಿ ಹೆಂಗಸರು ಮತ್ತು ಮಕ್ಕಳ ಸಂಖ್ಯೆ ನೋಡುವುದಾದರೆ ಇನ್ನೂ ಅಧಿಕವಾಯಿತು. ಆದರೆ ಅವರೆಲ್ಲರಿಗೂ ಸಹ ಕೊಡಲ್ಪಟ್ಟಿದ್ದ ಯಾರು? ಶಿಷ್ಯರು ಕೊಡಲ್ಪಟ್ಟರು. ಯೇಸು ಹೇಳಿದಂಥದ್ದನ್ನು ಶಿಷ್ಯರು ಮಾಡಲ್ಪಟ್ಟರು. ಈಗ ನೀವು ಸಹ ಯೇಸು ಹೇಳಲ್ಪಟ್ಟಂಥ ಕಾರ್ಯಗಳನ್ನು ಸಭೆಯಲ್ಲಿ ಮಾಡುವವರಾಗಿ ಇದ್ದೀರಾ? ಸಭೆಯಲ್ಲಿ ಯಾವುದಾದ್ರೂ ಒಂದು ಕಾರ್ಯಗಳಲ್ಲಿ ನೀವು ಉಪಯೋಗವಾಗ್ತಾ ಇದ್ದೀರಾ? ಒಂದು ಕಸ ಗುಡಿಸುವಂಥದ್ದು ಹಾಗೆ ಇರ್ಬೋದು, ನಿಮ್ಮ ಸಭೆಯಲ್ಲಿ ಚಪ್ಪಲಿಗಳನ್ನು ಜೋಡಿಸುವಂಥದ್ದಾಗಿ ಇರ್ಬೋದು, ಕಸವನ್ನು ಗುಡಿಸುವಂಥದ್ದಾಗಿ ಇರ್ಬೋದು, ಊಟವನ್ನು ಬಡಿಸುವಂಥದ್ದಾಗಿರ್ಬೋದು, ಪಾತ್ರೆಯನ್ನು ತೊಳೆಯುವಂಥದ್ದಾಗಿರ್ಬೋದು, ಮಾತ್ರವಲ್ಲದೆ ಒಂದು ಚಾಪೆಯನ್ನು ಹಾಸುವಂಥದ್ದಾಗಿರ್ಬೋದು. ಈ ಎಲ್ಲ ಕಾರ್ಯಗಳನ್ನು ಯಾರು ಹೇಳದ ಹಾಗೆ ನೀವು ಯಥಾರ್ಥವಾಗಿ ಮಾಡುತ್ತಾ ಇದ್ದೀರಿ ಎಂಬುದಾಗಿ ನೋಡುವುದಾದರೆ, ನಿಮ್ಮಲ್ಲಿ ಒಂದು ಶಿಷ್ಯತ್ವದ ಒಂದು ಬೆಳವಣಿಗೆ ಈಗಾಗಲೇ ನಿಮ್ಮಲ್ಲಿ ಬಂದ್ಬಿಟ್ಟಿದೆ. ಅದರಲ್ಲಿ ನೀವು ಬೆಳೀತಾ ಇರುವಾಗ ನಿಮ್ಮಲ್ಲಿ ಈ 5 ವಿಧವಾದಂಥ ಸೇವೆಯಲ್ಲಿ ಒಂದು ವಿಧವಾದಂಥ ಸೇವೆಯನ್ನು ಕರ್ತ ನಿಮಗೆ ತಿಳಿಸುವಂಥ ಹಂತಕ್ಕೆ ಹೋಗಲ್ಪಡ್ತಾ ಇದ್ದೀರಾ. ಯಾರು ನಿಮ್ಮನ್ನು ನೋಡ್ತಾ ಇದ್ದಾರೆ ಎಂಬುದಾಗಿ ಹೇಳಿ ಅಥವಾ ನಿಮ್ಮ ಪಾಸ್ಟರ್ನ ಮೆಚ್ಚಿಸಲಿಕ್ಕೋಸ್ಕರವಾಗಿ ಸಭೆಯಲ್ಲಿ ಕೆಲಸವನ್ನು ಮಾಡಬೇಡ್ರಿ. ದೇವರನ್ನು ಮೆಚ್ಚಿಸಲಿಕ್ಕೋಸ್ಕರವಾಗಿ ಕೆಲಸವನ್ನು ಮಾಡ್ರಿ. ದೇವರಿಗೆ ಘನವಾದಂಥ ರೀತಿಯಲ್ಲಿ ನೀವು ಮಾಡುವಂಥದ್ದೆಲ್ಲವೂ ಸಹ ದೇವರು ನೋಡಲ್ಪಡ್ತಾ ಇದ್ದಾರೆ. ಹಾಗಾಗಿ ನೋಡುವುದಾದರೆ ಶಿಷ್ಯರಿಗೆ ದೇವರಾದಂಥ ಕರ್ತನು ಬಹಳವಾದಂಥ ಪ್ರಾಮುಖ್ಯತೆಯನ್ನು ಕೊಡಲ್ಪಟ್ಟರು. ಅವರು 5 ರೊಟ್ಟಿ 2 ಮೀನುಗಳನ್ನು ಕೊಟ್ಟ ನಂತರದಲ್ಲಿ ಎಲ್ಲರಿಗೂ ಸಹ ಹಂಚಿ ಬಂದರು. ಹಂಚಿಕೊಂಡು ಬಂದ ನಂತರದಲ್ಲಿ 12 ಪುಟ್ಟಿಗಳನ್ನು ತೆಗೆದುಕೊಂಡು ಬರ್ತಾರೆ. ಈ 12 ಶಿಷ್ಯರುಗಳು 12 ಪುಟ್ಟಿಗಳನ್ನು ತೆಗೆದುಕೊಂಡು ಬರ್ತಾರೆ. 12 ಪುಟ್ಟಿಗಳಲ್ಲೂ ಸಹ ಈ ರೊಟ್ಟಿ ಮತ್ತು ಮೀನುಗಳು ತುಂಬಲ್ಪಟ್ಟಿರುವಂಥದ್ದು, ಮಿಕ್ಕಲ್ಪಟ್ಟಿರುವಂಥದ್ದನ್ನು ಯೇಸು ಕರ್ತನ ಬಳಿಯಲ್ಲಿ ತಂದು ಕೊಡ್ತಾ ಇರುವಂಥದ್ದು ನೋಡ್ತಾ ಇದ್ದೇವೆ. ಅಂದರೆ ಯೇಸು ಕರ್ತನು ತಾನು ಏನನ್ನೇ ಮಾಡುವುದಾದರೂ ಸಹ ತನ್ನ ಶಿಷ್ಯರಿಗೆ ಹೇಳುವವರಾಗಿ ಇದ್ದಾರೆ. ಈ ಶಿಷ್ಯರು ಕರ್ತನ ಕೆಲಸವನ್ನು ಮಾಡುವವರಾಗಿ ಇದ್ದಾರೆ. ಮಾತ್ರವಲ್ಲದೆ ದೇವರ ವಾಕ್ಯದಲ್ಲೂ ಮಾರ್ಕನ ಸುವಾರ್ತೆ ಪುಸ್ತಕ 3ನೇ ಅಧ್ಯಾಯದಲ್ಲಿ ಸಹ ನೋಡುವುದಾದರೆ ಯೇಸು ಕರ್ತನು ರಹಸ್ಯವಾದಂಥ ಸಂಗತಿಗಳನ್ನು ತನ್ನ ಶಿಷ್ಯರಿಗೆ ಹೇಳಲ್ಪಡ್ತಾ ಇದ್ರು. ರಹಸ್ಯವಾದಂಥ ಸಂಗತಿಗಳನ್ನು ಶಿಷ್ಯರಿಗೆ ಬಿಚ್ಚಿ ಕೊಡಲ್ಪಡ್ತಾ ಇದ್ರು ಎಂಬುದಾಗಿ ಬಿಚ್ಚಿ ಹೇಳಲ್ಪಡ್ತಾ ಇದ್ರು. ಯಾವುದನ್ನ ಮರೆ ಮಾಡ್ತಾ ಇರಲಿಲ್ಲ. ಇವತ್ತು ನೀವು ಕರ್ತನ ರಹಸ್ಯವಾದಂಥ ಸಂಗತಿಗಳನ್ನು ತಿಳಿದುಕೊಳ್ತಾ ಇದ್ದೀರಾ? ಇನ್ನೂ ಸಹ ವಿಶ್ವಾಸಿಗಳಾಗಿ ಇತ್ತು ಅಂತಂದರೆ ನೀವು ಶಿಷ್ಯರಾಗುವಂಥದ್ದು ಯಾವಾಗ? ಇನ್ನೂ ಸಹ ನೀವು ವಿಶ್ವಾಸಿಗಳಾಗಿ ಇರುವುದಾಯಿತು ಅಂತಂದರೆ ನೀವು ಕರ್ತನ ರಹಸ್ಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ವಿಶ್ವಾಸಿಗಳು ಯಾರು ಗೊತ್ತಾ? ಅವರು ಬರ್ತಾರೆ ಹೋಗ್ತಾರೆ, ಇಂಥವರು ವಿಶ್ವಾಸಿಗಳು. ಅವರು 5,000 ಜನಗಳು ಈ ರೊಟ್ಟಿ ಮೀನನ್ನು ತಿಂದ್ರಲ್ವಾ, ಅವರಲ್ಲಿ ಒಬ್ಬರ ಹೆಸರಾದರೂ ಸಹ ಯೇಸು ಕರ್ತನು ಅಲ್ಲಿ ಹೇಳಲ್ಪಟ್ರ? ಅವರು ಒಬ್ಬರಾದರೂ ಸಹ ಯೇಸು ಕರ್ತನ ಬಳಿಯಲ್ಲಿ ಬಂದು ಶಿಷ್ಯರಾಗಿರುವಂಥದ್ದನ್ನು ನೋಡಲ್ಪಟ್ವಾ? ಇಲ್ಲ. ಅವರೆಲ್ಲರೂ ಸಹ ಯೇಸುವಿನ ಉಪದೇಶಕ್ಕೋಸ್ಕರವಾಗಿ ಕೇಳಿ ಬಂದಂಥವರು ಸಂತೋಷವಾಗಿ ಆ ಉಪದೇಶವನ್ನು ಕೇಳಿ ಸಂತೋಷಪಟ್ಟರು. ಕೆಲವರು ಕೈ ತಪ್ಪಳವನ್ನು ಬರೆದಿರ್ಬೋದು, ಮತ್ತೆ ಕೆಲವರು ಎಷ್ಟೊಂದು ಅದ್ಭುತವಾಗಿ ಮಾತನಾಡ್ತಾರೆ ಎಂಬುದಾಗಿ ಹೊಗಳಿರ್ಬೋದು, ಅಷ್ಟೇ. ಆನಂತರದಲ್ಲಿ ಅವರು ಮರಳಿ ಹೋದಂಥವ್ರು ಮತ್ತೆ ಬರಲಿಲ್ಲ. ಇನ್ನೂ ಸಹ ಕೆಲವರು ಬಂದರು. ಅವರು ಬಂದದ್ದು ಏನಕ್ಕೋಸ್ಕರವಾಗಿ? ಊಟಕ್ಕೋಸ್ಕರವಾಗಿ ಬಂದರು. ಯೇಸು ಸ್ವಾಮಿ ಅವರನ್ನು ಹೇಳ್ತಾರೆ,
ನೀವು ಯಾಕಾಗಿ ನನ್ನನ್ನು ಹುಡುಕಿ ಬಂದಿದ್ದೀರಿ ಎಂಬುದಾಗಿ ನೋಡುವುದಾದರೆ, ಆ ರೊಟ್ಟಿ ಮೀನನ್ನು ಕೊಟ್ಟಲ್ವಾ, ಅದಕ್ಕೋಸ್ಕರವಾಗಿ ಹುಡುಕಿ ಬಂದಿದ್ದೀರಿ. ದುಡಿಯುರಿ, ಆದರೆ ಕೆಟ್ಟು ಹೋಗುವಂಥದ್ದಕ್ಕೋಸ್ಕರವಾಗಿ ದುಡಿಬೇಡ್ರಿ, ನಿತ್ಯತ್ವಕ್ಕೋಸ್ಕರವಾಗಿ ಇರುವಂಥದ್ದಕ್ಕೋಸ್ಕರವಾಗಿ ದುಡಿರಿ ಎಂಬುದಾಗಿ ಹೇಳಿದರು. ಇಂದು ನೀವು ಅದ್ಭುತಗಳನ್ನೇ ಎದುರು ನೋಡ್ತಾ ಇತ್ತು ಅಂದರೆ ನೀವು ಒಬ್ಬ ವಿಶ್ವಾಸಿ ಆಗಿರ್ತೀರ. ನೀವು ನಿತ್ಯತ್ವಕ್ಕೋಸ್ಕರವಾಗಿ ಎದುರು ನೋಡ್ತಾ ಇಲ್ಲ. ನೀವು ದೇವರಾಗಿರುವಂಥ ಯೇಸು ಕರ್ತನ ಬಳಿಯಲ್ಲಿ ಬಂದು ಅದ್ಭುತಗಳನ್ನೇ ಎದುರು ನೋಡ್ತಾ ಇದ್ದೀರಿ. ಇನ್ನು ಅದನ್ನ ಮಾಡು, ಇದನ್ನ ಮಾಡು, ಆ ಅದ್ಭುತ, ಈ ಅದ್ಭುತ, ಸ್ವಸ್ಥತೆ, ಇವುಗಳನ್ನೇ ಎದುರು ನೋಡ್ತಾ ಇದ್ದೀರಿ. ಇವುಗಳನ್ನ ಎದುರು ನೋಡುವಂಥವ್ರು ವಿಶ್ವಾಸದಲ್ಲಿ ಎದುರು ನೋಡುವಂಥವರು. ಅಂದ್ರೆ ವಿಶ್ವಾಸಿ ಆಗಿರ್ತೀಯ, ನಂಬಿಕೆಯಲ್ಲಿ ಎದುರು ನೋಡ್ತಾ ಇದೆಯಾ. ಆದರೆ ದೇವರಾಗಿರುವಂಥ ಯೇಸು ಕರ್ತ ನಮ್ಮನ್ನು ಕರೆದಂಥದ್ದು ಉದ್ದೇಶ ಏನು ಗೊತ್ತಾ? ನೀನು ಶಿಷ್ಯನಾಗಿರಬೇಕು. ವಿಶ್ವಾಸಿ ಆಗಿರುವಂಥವನು ಕರ್ತನ ಬಳಿಯಲ್ಲಿ ಅದ್ಭುತವನ್ನು ಎದುರು ನೋಡ್ತಾನೆ ಇರ್ತಾನೆ. ಶಿಷ್ಯನಾಗಿರುವಂಥವನು ಕರ್ತನ ಹೆಸರಿನಲ್ಲಿ ಅವನೇ ಅದ್ಭುತವನ್ನು ಮಾಡುವವನಾಗಿರ್ತಾನೆ. ಈಗ ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡುವುದಾದರೆ, ಪೇತ್ರನ ನೆರಳಿನಲ್ಲೂ ಸಹ ಅದ್ಭುತಗಳು ನಡೆಯಲ್ಪಡ್ತು. ಪೌಲನ ಅಂಗಿಗಳು, ಆತನ ವಸ್ತ್ರಗಳಲ್ಲೂ ಸಹ, ಕರವಸ್ತ್ರಗಳಲ್ಲೂ ಸಹ ಅದ್ಭುತಗಳು ನಡೆಯಲ್ಪಡ್ತು. ಯಾಕಂದ್ರೆ ಇವರೆಲ್ಲರೂ ಸಹ ಶಿಷ್ಯರಾಗಲ್ಪಟ್ಟಂಥವರು. ಇವರು ಶಿಷ್ಯರಾಗಿ ನಂಬಿಕಸ್ಥರಾಗಿ ಕರ್ತನ ಸೇವೆಗಳನ್ನು ಮಾಡುವಾಗ ಇವರನ್ನು ದೇವರ ಅಪೊಸ್ತಲನಾಗಿ ನೇಮಿಸಲ್ಪಟ್ರು. ಈಗ ಅವರ ಜೀವಿತದಲ್ಲಿ ಅವರು ಕರ್ತನಿಗೆ ಕೊಡಲ್ಪಟ್ಟಂತಹ ಸ್ಥಾನಮಾನ, ಅವರು ಕರ್ತನಿಗೆ ಕೊಡಲ್ಪಟ್ಟಂತಹ ಜೀವಿತದಿಂದಾಗಿ ದೇವರು ಅವರ ಜೀವಿತದಲ್ಲಿ ತಾನು ಮಹಿಮೆಯಾಗಿ ಉಪಯೋಗಿಸಲ್ಪಡ್ತಾ ಇದ್ದಾರೆ. ಇಂದು ನೀವು ಸಭೆಗೆ ಎಷ್ಟು ವರ್ಷದಿಂದ ಹೋಗುವುದಾದರೂ ನೀವು ವಿಶ್ವಾಸಿಗಳಾಗಿ ಇತ್ತು ಅಂದ್ರೆ ದೇವರಿಗೆ ಪ್ರಯೋಜನ ಇಲ್ಲ. ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮಲ್ಲಿ ಶಿಷ್ಯತ್ವವನ್ನು ನೋಡ್ಲಿಕ್ಕಾಗಿ ಬಯಸ್ತಾ ಇದ್ದಾರೆ. ಇನ್ನು ಸಹ ಅದನ್ನ ಮಾಡಬೇಡ, ಇದನ್ನು ಮಾಡಬೇಡ, ಅದನ್ನು ಮುಟ್ಟಬೇಡ, ಇದನ್ನು ಮುಟ್ಟಬೇಡ ಅನ್ನುವಂಥ ಸ್ವಭಾವಗಳು ಇನ್ನೂ ಸಹ ನಿಮ್ಮ ಜೀವಿತದಲ್ಲಿ ಇರುವುದಾದರೆ ನೀವು ಇನ್ನೂ ಸಹ ವಿಶ್ವಾಸಿಗಳಾಗೇ ಇರ್ತೀರಾ. ಎಲ್ಲಿ ತನಕವಾಗಿ ವಿಶ್ವಾಸಿಯಾಗಿರ್ಲಿಕ್ಕಾಗಿ ಬಯಸ್ತೀರಾ? ಯೇಸು ನಿಮ್ಮನ್ನ ವಿಶ್ವಾಸಿಯಾಗಿರ್ಲಿಕ್ಕೋಸ್ಕರವಾಗಿ ಕರೆಯಲ್ಪಟ್ಟಂಥವರಲ್ಲ. ನೀವು ಶಿಷ್ಯತ್ವಕ್ಕೆ ಬರಬೇಕು, ಪ್ರಭುತ್ವಕ್ಕೆ ಬರಬೇಕು. ನೀವು ಎಲೆ ಕೂಸುಗಳಾಗಿ ಇರಲಿಕ್ಕೋಸ್ಕರವಾಗಿ ಕರೆಯಲ್ಪಟ್ಟವರಲ್ಲ, ಒಂದು ಪ್ರಾಯದ ಮಕ್ಕಳಾಗಿ ಇರಲಿಕ್ಕೋಸ್ಕರವಾಗಿ ಕರೆಯಲ್ಪಟ್ಟಂಥವರು. ಅದನ್ನು ನಾವು ಅಪೊಸ್ತಲರ ಕೃತ್ಯಗಳ 6ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ. ಅಲ್ಲಿ ಶಿಷ್ಯರುಗಳ ಸಂಖ್ಯೆ ಹೆಚ್ಚಾಯಿತು. ಶಿಷ್ಯರುಗಳ ಸಂಖ್ಯೆ ಹೆಚ್ಚಾಗುವಾಗ ವಾಕ್ಯದಲ್ಲಿ ನೋಡುವುದಾದರೆ ಅಲ್ಲಿ ಭೇದ ಭಾವಗಳು ಉಂಟಾಯಿತು. ಕೆಲವೊಂದು ಸಮಯದಲ್ಲಿ ನಮ್ಮ ಸ್ಥಾನವನ್ನು ನಾವು ತಿಳಿದುಕೊಳ್ಳದೇ ಇರುವಾಗ ನಮ್ಮಲ್ಲಿ ಭೇದ ಭಾವಗಳು ಉಂಟಾಗಲ್ಪಡ್ತದೆ. ಅಲ್ಲಿ ಗ್ರೀಕರು, ಯಹೂದ್ಯರು ಅನ್ನುವಂಥ ಭೇದ ಭಾವಗಳು ಉಂಟಾಯಿತು. ನಿಮ್ಮ ಜೀವಿತದಲ್ಲಿ ಇನ್ನೂ ಸಹ ಭೇದ ಭಾವಗಳಲ್ಲಿ ಇದ್ದೀರಾ? ನನಗೆ ಇದೇ ಜಾತಿ ಹೆಣ್ಣು ಬೇಕು, ಇದೇ ಜಾತಿಯ ಗಂಡು ಬೇಕು, ಇಂಥದ್ದೇ ಬೇಕು, ಅಂಥದ್ದೇ ಬೇಕು, ಈ ರೀತಿಯಲ್ಲಿ ಕೇಳುವಂಥ ಬಹಳ ಮಂದಿ ಇಂದು ಸಭೆಯಲ್ಲಿದ್ದಾರೆ. ಅದನ್ನು ಕೇಳಿಕೊಂಡು ಸಹ ಕೆಲವು ಸೇವಕರುಗಳು, ಸಭಾಪಾಲಕರುಗಳು ಸುಮ್ಮನೆ ಇದ್ದಾರಲ್ವಾ? ಈ ಜಾತಿ ಭೇದವನ್ನು ಮಾಡುವಂಥವ್ರು ಸಭೆಗೆ ಬರುವಂಥದ್ದಾಯಿತು ಅಂತಂದರೆ ಅಂಥವನು ವಿಶ್ವಾಸಿನ, ಅಂಥವನು ಶಿಷ್ಯನ, ಅಂಥವನು ಯೇಸು ಕರ್ತನ ರಕ್ತದಿಂದ ತೊಳೆಯಲ್ಪಟ್ಟಿದವನಾಗಿ ಇದ್ದಾನ? ಯೇಸು ಕರ್ತನಲ್ಲಿ ನಾವು ಬಂದ್ಬಿಡ್ತು ಅಂತ ಅಂದಮೇಲೆ ಇನ್ನು ಜಾತಿ ಇಲ್ಲ, ಧರ್ಮ ಅನ್ನುವಂಥದ್ದಿಲ್ಲ. ನಾವು ಲೋಕಕ್ಕೆ ಸತ್ತು ಹೋಗ್ಬಿಟ್ಟು ಇನ್ನು ಯೇಸುವಿಗೋಸ್ಕರವಾಗಿ ನಾವು ಜೀವಿಸಲಿಕ್ಕೋಸ್ಕರವಾಗಿ ಯೇಸು ಕರ್ತನನ್ನ ಅಂಗೀಕರಿಸಿಕೊಂಡವರಾಗಿ ಸಭೆಗೆ ಬಂದಿದ್ದೇವೆ ವಿನಃ ಇದೇ ಜಾತಿ ಹೆಣ್ಣು ಬೇಕು, ಇದೇ ಜಾತಿ ಗಂಡು ಬೇಕು, ಇಂಥದ್ದೇ ಕಲರ್ ಬೇಕು, ಎಲ್ರೂ ಇದೆಲ್ಲ ಬೈಬಲಲ್ಲಿ ದೇವರ ಚಿತ್ತ ಇದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವಾ? ನಮಗೆ ತುಂಬಾ ಚೆನ್ನಾಗಿ ಕಾಣುವಂಥವ್ರು, ಬೆಳ್ಳಗಿರುವಂಥ ಹುಡುಗ, ಬೆಳ್ಳಗಿರುವಂಥ ಹುಡುಗಿ ಸಿಕ್ತು ಅಂತಂದ್ರೆ ದೇವರ ಚಿತ್ತ. ಇಲ್ಲ ಅಂಥವ್ರು ಸಿಗ್ಲಿಲ್ಲ ಅಂದ್ರೆ ದೇವರ ಚಿತ್ತ ಅಲ್ವಾ? ನಾವು ಬಯಸುವಂಥವ್ರ ಜಾತಿಯವರೇ ಸಿಕ್ತು ಅಂತಂದ್ರೆ ದೇವರ ಚಿತ್ತ, ಬೇರೆ ಜಾತಿಯವರು ಸಿಕ್ತು ಅಂತಂದ್ರೆ ದೇವರ ಚಿತ್ತ ಅಲ್ವಾ? ಇದೆಲ್ಲವೂ ಸಹ ಈ ಕಡೆ ದಿನಮಾನಗಳಲ್ಲಿ ಇರುವಂತಹ ಮರೆಮಾಚಲ್ಪಟ್ಟಂತ ಸಭೆಗಳು, ಮರೆಮಾಚಲ್ಪಟ್ಟಂತ ಉಪದೇಶಗಳು, ಮರೆಮಾಚಲ್ಪಟ್ಟಂತ ಕ್ರಿಸ್ತಿಯ ಜೀವಿತ. ಇದು ಮೇಲ್ನೋಟಕ್ಕೆ ವೇಷವನ್ನು ಹಾಕಿಕೊಂಡು ನಾನು ಕ್ರಿಸ್ತನು ಎಂಬುದಾಗಿ ಹೇಳಲ್ಪಡುವಂಥ ಜೀವಿತ. ಇನ್ನೂ ಸಹ ನೀವು ಸಭೆಯಲ್ಲಿರುವುದಾಗಿ ಈ ಭೇದ ಭಾವಗಳನ್ನು ಮಾಡ್ತಾ ಇದ್ದೀರಿ ಎಂಬುದಾಗಿ ಹೇಳುವುದಾದ್ರೆ ನಿಮ್ಮ ಸ್ಥಾನವನ್ನ, ದೇವರು ನಿಮ್ಮನ್ನು ಕರೆಯಲ್ಪಟ್ಟಂತ ಸ್ಥಾನವನ್ನ ನೀವು ಇನ್ನೂ ಸಹ ತಿಳ್ಕೊಂಡಿಲ್ಲ ಎಂಬುದಾಗಿ ಅರ್ಥ. ಇಲ್ಲಿ ಯಹೂದ್ಯರು ಮತ್ತು ಗ್ರೀಕರ ನಡುವೆ ಭೇದ ಭಾವಗಳಾಯಿತು. ಆ ಸಮಯದಲ್ಲಿ ಅಪೊಸ್ತಲರುಗಳು ಎದ್ದು ನಿಂತುಕೊಂಡು ನಾವು ಉಪದೇಶವನ್ನು ಮಾಡಲಿಕ್ಕಾಗಿ ಇದ್ದೇವೆ ಹೊರತು ಇವರುಗಳನ್ನು ಪರಾಂಬರಿಸಲಿಕ್ಕಾಗಿ ಅಲ್ಲ, ಇವರಿಗೆ ಊಟೋಪಚಾರವನ್ನು ಮಾಡಲಿಕ್ಕೋಸ್ಕರವಾಗಿ ನಾವಿಲ್ಲ, ಇವರನ್ನ ಉಪದೇಶದಲ್ಲಿ ನಡೆಸಲಿಕ್ಕೋಸ್ಕರವಾಗಿದ್ದೇವೆ. ಹಾಗಾಗಿ ಅಲ್ಲಿ ವಾಕ್ಯದಲ್ಲಿ ಹೇಳಲ್ಪಡ್ತದೆ, ಪವಿತ್ರಾತ್ಮನು ಪವಿತ್ರಾತ್ಮ ಭರಿತರು ಸಂಭಾವಿತರು ಆದಂಥವರನ್ನ ಅಲ್ಲಿ ಅಡಿಗೆಯನ್ನು ಮಾಡಲಿಕ್ಕೂ ಊಟೋಪಚಾರಗಳನ್ನು ಮಾಡಲಿಕ್ಕೂ ಅಂಥವರನ್ನ ಆರಿಸಿ ತೆಗೆದುಕೊಳ್ತಾರೆ. ಅವರೆಲ್ಲರೂ ಸಹ ಶಿಷ್ಯರಾಗಿ ಇದ್ದಂಥವರು,
ಅವರು ಪವಿತ್ರಾತ್ಮ ಭರಿತರಾಗಿದ್ರು, ಸಂಭಾವಿತರಾಗಿದ್ರು, ಆತ್ಮನಲ್ಲಿ ಅಭಿಷೇಕವನ್ನು ಹೊಂದಿಕೊಂಡಿದ್ರು. ಮಾತ್ರವಲ್ಲದೆ ಅಲ್ಲಿರುವಂಥವರ ಎಲ್ಲರ ನಡುವೆ ಅವರು ಒಳ್ಳೆ ಸಾಕ್ಷಿಯನ್ನು ಕಾಪಾಡಿಕೊಂಡವರಾಗಿ ಇದ್ರು. ಇಂದು ಸಭೆಯಲ್ಲಿ ಒಂದು ಕೆಲಸವನ್ನ ನೇಮಿಸುವುದಾದರೆ ಏನನ್ನು ನೋಡಿ ನೇಮಿಸ್ತಾ ಇದ್ದಾರೆ? ಅವನು ಸ್ವಲ್ಪ ಚೆನ್ನಾಗಿ ದರ್ಶನ ಕೊಡ್ತು ಅಂದರೆ ಅವನಿಗೆ ಮುಖ್ಯವಾದಂಥ ಸ್ಥಾನ. ಅವರು ಚೆನ್ನಾಗಿ ಕಾಣಿಕೆಯನ್ನು ಕೊಡ್ತು ಅಂದರೆ ಅವರಿಗೆ ಮುಖ್ಯವಾದಂಥ ಸ್ಥಾನ. ಅವರು ಸ್ವಲ್ಪ ಒಳ್ಳೆ ನಾಲೆಡ್ಜ್ ಇತ್ತು ಅಂತಂದರೆ, ಒಳ್ಳೆ ಜ್ಞಾನ ಇತ್ತು ಅಂದರೆ, ಲೌಕಿಕವಾಗಿ ಅವನು ಚೆನ್ನಾಗಿತ್ತು ಅಂತಂದರೆ ಅವನಿಗೆ ಒಂದು ಸ್ಥಾನ. ಇದೆಲ್ಲವನ್ನು ನೋಡುವುದಾದರೆ ಈ ರೀತಿಯಲ್ಲಿ ಒಬ್ಬ ಸಭಾಪಾಲಕನು, ಸೇವಕರು ಹೀಗೆ ಮಾಡುವುದಾಯಿತು ಅಂದರೆ ಅವರು ಸಹ ಈ ಶಿಷ್ಯತ್ವದಲ್ಲಿ ಬೆಳೆಯಲ್ಪಟ್ಟು ಬಂದವರಲ್ಲ. ಏನೋ ಒಂದು ಕಾಟಾಚಾರಕ್ಕೆ ಮತ್ತೊಬ್ಬರು ಮಾಡ್ತಾರಲ್ವಾ, ನಾನು ಮಾಡೋಣ ಎಂಬುದಾಗಿ ಹೇಳಿ ಅವರು ಒಂದು ಕಾರ್ಯಗಳನ್ನು, ಸೇವೆಯನ್ನು ಮಾಡ್ತಾ ಇರ್ಬೋದು ಅಷ್ಟೇ. ಇದು ಎಲ್ಲಿವರೆಗೆ ನಿಲ್ಲುವಂಥ ಸೇವೆ, ಇದು ಎಲ್ಲಿವರೆಗೆ ನಿಲ್ಲುವಂಥ ಸಭೆ ಆಗಿದೆ? ಇಂದು ಕರ್ತನ ಚಿತ್ತಾನುಸಾರವಾಗಿ ನಡೀತಿರುವಂಥ ಎಷ್ಟೋ ಸಭೆಗಳಲ್ಲಿ ಇಕ್ಕಟ್ಟು ಹೋರಾಟಗಳಿದೆ. ಯಾಕಂದರೆ ಅಪೊಸ್ತಲ ಕೃತ್ಯಗಳಲ್ಲಿ ಆದಿ ಸಭೆಯಲ್ಲಿ ಅದುವೇ ಬಂತು. ಅಲ್ಲಿ ಇಕ್ಕಟ್ಟು ಬಹಳವಾದಂಥ ಹೋರಾಟಗಳಿತ್ತು. ಅಲ್ಲಿ ಸಭೆ ಚೆದರಲ್ಪಟ್ಟಿತು. ಕಾರಣ ಯಾಕೆ ಗೊತ್ತಾ? ಅದು ದೇವರ ಚಿತ್ತಾನುಸಾರವಾಗಿ ನಡೆಯಲ್ಪಟ್ಟಿದ್ದು. ಮಾತ್ರವಲ್ಲದೆ ದೇವರ ಚಿತ್ತವನ್ನು ಇನ್ನೂ ಸಹ ಮುಂದುವರಿಸಿ ನೆರವೇರಿಸಲಿಕ್ಕೋಸ್ಕರವಾಗಿ ಅವರು ಎಲ್ಲ ಕಡೆ ಹರಡಿಕೊಳ್ಳುವ ಹಾಗೆ ಕರ್ತನೆ ಮಾಡಿಬಿಟ್ರು. ಇಂದು ಕರ್ತನಲ್ಲಿ ಪ್ರೀತಿ ದೇವ ಜನರೇ, ನಾವು ದೇವರಿಗೋಸ್ಕರವಾಗಿ ಚದುರಲ್ಪಡಲಿಕ್ಕೂ ಅಲ್ಲಲ್ಲಿ ಕರ್ತನ ನಾಮವನ್ನು ಮಹಿಮೆ ಪಡಿಸಲಿಕ್ಕೋಸ್ಕರವಾಗಿ ಆರಿಸಿ ತೆಗೆದುಕೊಂಡಂತಹ ಶಿಷ್ಯರಾಗಿದ್ದೇವೆ ವಿನಃ ಇನ್ನೂ ಸಹ ವಿಶ್ವಾಸಿಯಾಗಿ ಜೀವಿಸಲಿಕ್ಕೋಸ್ಕರವಾಗಿ ನೀವು ಕರೆಯಲ್ಪಟ್ಟಿಲ್ಲ. ಒಂದು 2 ವರ್ಷ 3 ವರ್ಷ ಆದ ನಂತರದಲ್ಲಿ ನೀವು ಶಿಷ್ಯತ್ವಕ್ಕೆ ಬರಬೇಕು. 2 ವರ್ಷ ನೀವು ಆತ್ಮಿಕ ಜೀವಿತದಲ್ಲಿ ಒಂದು ಸಭೆಯಲ್ಲಿ ದೃಢವಾಗಿ ನಿಂತುಕೊಂಡು, 3 ವರ್ಷ ಸಭೆಯಲ್ಲಿ ದೃಢವಾಗಿ ನಿಂತುಕೊಂಡು ಬೆಳೀತಾ ಇದ್ದೀರಿ ಎಂಬುದಾಗಿ ಹೇಳುವುದಾದರೆ, ನಿಮ್ಮ ಜೀವಿತದಲ್ಲಿ ವಿಶ್ವಾಸ ಇನ್ನೂ ಹೆಚ್ಚಾಗ್ತಾ ನೀವು ಶಿಷ್ಯತ್ವಕ್ಕೆ ಬರ್ತೀರಾ. ಆಗ ಮತ್ತೊಬ್ಬರು ನಿಮಗೆ ಅದನ್ನು ಮಾಡಿ ಇದನ್ನು ಮಾಡಿ ಎಂಬುದಾಗಿ ಹೇಳಲಿಕ್ಕೆ ಬರೋದಿಲ್ಲ. ನೀವು ಕರ್ತನಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳಲಿಕ್ಕೋಸ್ಕರವಾಗಿ, ಯಾವಾಗಲೂ ಸಹ ಕರ್ತನನ್ನು ಮಹಿಮೆ ಪಡಿಸಲಿಕ್ಕೋಸ್ಕರವಾಗಿ ಒಂದೊಂದು ಕಾರ್ಯಗಳಲ್ಲಿ ನೀವು ನಂಬಿಕಸ್ಥರಾಗಿ ಮಾಡುವವರಾಗಿ ಇರ್ತೀರಾ. ಇಂದು ಸಭೆಯಲ್ಲಿ ನೀವು ನಂಬಿಕಸ್ಥರಾಗಿದ್ದೀರಾ? ನೀವು ಪ್ರತಿಯೊಂದು ವಿಷಯದಲ್ಲಿ ಕರ್ತನ ವಾಕ್ಯದಲ್ಲಿ ನಂಬಿಕಸ್ಥರಾಗಿ ಇದ್ದೀರಾ? ಕರ್ತನಿಗೆ ಕೊಡುವಂಥ ವಿಷಯಗಳಲ್ಲಿ ನಂಬಿಕಸ್ಥರಾಗಿ ಇದ್ದೀರಾ? ಸೇವೆ ವಿಷಯದಲ್ಲಿ ನಂಬಿಕಸ್ಥರಾಗಿ ಇದ್ದೀರಾ? ನಿಮಗೆ ದೇವರು ನೇಮಿಸಲ್ಪಟ್ಟಂಥ ವಿಷಯಗಳಲ್ಲಿ ನಂಬಿಕಸ್ಥರಾಗಿ ಇದ್ದೀರಾ? ಅಥವಾ ನೀವೇ ನಿಮ್ಮ ಸಭೆಗಳಲ್ಲಿ ಒಪ್ಪಿಸಿಕೊಟ್ಟಂಥ ಕೆಲವು ವಿಷಯಗಳಲ್ಲಿ ನಂಬಿಕಸ್ಥರಾಗಿ ಇದ್ದೀರಾ? ನಿಮ್ಮ ರಾಗವನ್ನು ನೋಡಿ ಅಥವಾ ನಿಮ್ಮ ಕಾರ್ಯಗಳನ್ನು ನೋಡಿ, ನಿಮ್ಮ ಒಂದು ಅಂತಸ್ತುಗಳನ್ನು ನೋಡಿ ಒಂದು ಕಾರ್ಯಗಳಿಗೆ ನೇಮಿಸಿದರು ಎಂಬುದಾಗಿ ತಿಳಿದುಕೊಳ್ಳ್ರಿ. ಅದನ್ನು ನಿಮ್ಮಷ್ಟಕ್ಕೆ ನೀವೇ ಮಾಡಿ ನಂತರದಲ್ಲಿ ಇದು ನನಗೆ ಸರಿ ಬರ್ತಾ ಇಲ್ಲ ಎಂಬುದಾಗಿ ಹೇಳಿ ಬಿಟ್ಟು ಬಿಡುವಂಥದ್ದು, ಇದೆಲ್ಲ ಒಂದು ಮಾನಸಿಕವಾಗಿ ಮಾಡುವಂಥ ಕಾರ್ಯಗಳಾಗಿ ಇದೆ. ನಿಜವಾಗಿಯೂ ನಿಮ್ಮನ್ನು ದೇವರು ಅಂಥ ಕಾರ್ಯಗಳಿಗೋಸ್ಕರವಾಗಿ ಕರೆಯಲ್ಪಟ್ಟಿರುವುದಾದರೆ ನೀವು ಕರ್ತನ ಚಿತ್ತ ಇರೋ ತನಕವಾಗಿಯೂ ಅದಕ್ಕೆ ನಂಬಿಕಸ್ಥರಾಗಿ ನೀವು ಆ ಸೇವೆಯನ್ನು ಮಾಡಿ ಪೂರೈಸಲಿಕ್ಕೆ ದೇವರೇ ನಿಮಗೆ ಬಲವನ್ನು ಕೊಟ್ಟು ನಡೆಸುವವರಾಗಿ ಇದ್ದಾರೆ. ಆದ ಕಾರಣ ನೀವು ಬರೀ ವಿಶ್ವಾಸಿಗಳಾಗಿ ಇರಲಿಕ್ಕೋಸ್ಕರವಾಗಿ ಕರೆಯಲ್ಪಟ್ಟಂಥವರಲ್ಲ. ವಿಶ್ವಾಸಿಗಳಾಗಿ ಇರುವಂಥವ್ರು ಯಾರು ಗೊತ್ತಾ? ಪ್ರಾರಂಭದಲ್ಲಿ ಬರುವಂಥವರು. ಅವರಿಗೆ ವಿಶ್ವಾಸ ಮುಖ್ಯ, ಅಂದರೆ ನಂಬಿಕೆ ಮುಖ್ಯ. ಅವರು ಕರ್ತನಲ್ಲಿ ಬೆಳೀಲಿಕ್ಕೂ, ಕರ್ತನ ಸಮ್ಮುಖದಲ್ಲಿ ಅವರು ಹೊಂದಿಕೊಳ್ಳಲಿಕ್ಕೂ, ಇನ್ನೂ ಸಹ ದೃಢವಾಗಿ ಅವರ ದೇವರ ಸಮ್ಮುಖದಲ್ಲಿ ಬೆಳೆಯಲಿಕ್ಕೋಸ್ಕರವಾಗಿ ಅವರ ಜೀವಿತದಲ್ಲಿ ಅದ್ಭುತಗಳು ಬೇಕು. ಆ ಅದ್ಭುತಗಳು ನಮ್ಮ ನಂಬಿಕೆಯನ್ನು ಹೆಚ್ಚಿಸುವಂಥದ್ದಾಗಿ ಇದೆ. ಈ ಅದ್ಭುತಗಳ ನಂಬಿಕೆಯನ್ನು ಹೆಚ್ಚಿಸುವಂಥದ್ದು ಮಾತ್ರವಲ್ಲ, ಕರ್ತನ ಸಮ್ಮುಖದಲ್ಲಿ ದೃಢವಾಗಿ ನಿಂತುಕೊಳ್ಳಲಿಕ್ಕೋಸ್ಕರವಾಗಿ ಇರುವಂಥ ಕೆಲವೊಂದು ಅಸ್ಥಿವಾರಗಳ ವಿನಃ ಇದೇ ನಮ್ಮ ಜೀವಿತದ ಅಸ್ಥಿವಾರಗಳಲ್ಲ. ನಿಜವಾಗಿ ದೇವರಾದ ಯೇಸು ಕರ್ತನ ವಾಕ್ಯವೇ ನಮಗೆ ಅಸ್ಥಿವಾರ. ಆತನೇ ಅಸ್ಥಿವಾರ. ಆತನ ಮೇಲೆ ನಾವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಡ್ತಾ ಇದ್ದೇವೆ. ಹಾಕಿರುವಂಥ ಅಸ್ಥಿವಾರ ಕ್ರಿಸ್ತನೇ ಆಗಿರಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಅಪೊಸ್ತಲನಾದಂಥ ಪೌಲನು ಬೋಧಿಸಿದ ಪ್ರಕಾರವಾಗಿ ಅದ್ಭುತಗಳ ಅಸ್ಥಿವಾರ ಅಲ್ಲ. ಇಂದು ನೀವು ಒಬ್ಬರಿಗೆ ಸುವಾರ್ತೆಯನ್ನು ಸಾರುವುದಾದರೆ, ಒಂದು ಸೇವೆಯನ್ನು ಮಾಡುವುದಾದರೆ, ನೀವು ಏನು ಹೇಳಿ ಅವರನ್ನು ಕರೆಯಬಹುದು. ಯೇಸು ಅದನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ ಎಂಬುದಾಗಿ ಹೇಳಿ. ಆದರೆ ನಿಜವಾಗಿ ಅಪೊಸ್ತಲರು ಆ ರೀತಿಯಲ್ಲಿ ಸುವಾರ್ತೆಯನ್ನು ಸಾರಿದ್ರ? ಯೇಸು ಕರ್ತನ ಸಕಲ ಪಾಪಗಳ ನಿವಾರಣೆ ಮಾಡುವಂತಹ ದೇವರಾಗಿ ಇದ್ದಾರೆ. ಇಂದು ನಾವು ಅದನ್ನು ಮರೆಮಾಚಿ ಬೇರೆ ರೀತಿಯಲ್ಲಿ ಸುವಾರ್ತೆ ಸಾರ್ತೇವೆ. ಆದರೆ ನಿಜವಾದಂಥ ಸತ್ಯ ಸಂಗತಿ ಏನೆಂಬುದಾಗಿ ನೋಡುವುದಾದರೆ,
ನಾವು ಯಾರಿಗೆಲ್ಲ ಅದ್ಭುತಗಳ ಹೆಸರಿನಲ್ಲಿ ಸುವಾರ್ತೆ ಸಾರಲಿಕ್ಕಾಗಿ ಹೋಗ್ತೇವೋ ಅವರೆಲ್ಲರ ಜೀವಿತದಲ್ಲಿ ಪಾಪಗಳು ಇದ್ದೇ ಇರ್ತದೆ. ಪಾಪ ಇಲ್ಲದೆ ಇರುವಂಥ ಒಬ್ಬನೇ ಒಬ್ಬ ಮನುಷ್ಯನನ್ನು ಈ ಭೂಮಿಯಲ್ಲಿ ನಾವು ಯೇಸುವಿನ ಹೊರತಾಗಿ ಕಾಣಲಿಕ್ಕೆ ಸಾಧ್ಯವಾ? ಎಲ್ಲರ ಜೀವಿತದಲ್ಲೂ ಒಂದಲ್ಲ ಒಂದು ವಿಧವಾದಂಥ ರೀತಿಯಲ್ಲಿ ಪಾಪಗಳಿರ್ತದೆ. ಅದನ್ನು ನಾವು ಹೇಳಲಿಕ್ಕೆ ಮುಜುಗರ, ಯಾಕಂದರೆ ನಮ್ಮಲ್ಲೇ ಅದು ಇದೆಯಲ್ವಾ ಎಂಬುದಾಗಿ ಹೇಳಿ. ಇಲ್ಲ, ನಾವು ಅವರಿಗೆ ಸತ್ಯವನ್ನೇ ಹೇಳಬೇಕು. ಅಪೊಸ್ತಲರ ಕೃತ್ಯಗಳಲ್ಲಿ ಅದನ್ನೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪಾಪಗಳು ಪರಿಹಾರವಾಗುತ್ತದೆ ಎಂಬುದಾಗಿ ಸಾರಲ್ಪಡುತ್ತದೆ ಎಂಬುದಾಗಿ ವಾಕ್ಯ ಹೇಳಲ್ಪಡುತ್ತದೆ. ಇಂದು ಆ ಭಯ, ಯಾಕೆಂದ್ರೆ ನಾವು ಇನ್ನೂ ಸಹ ವಿಶ್ವಾಸಿಯ ಹಂತದಲ್ಲೇ ಇದ್ದೇವೆ. ಎಷ್ಟು ವರ್ಷ ಹೆಮ್ಮೆಯಿಂದ ನಾವು ಹೇಳಿಕೊಳ್ಳುವ ಹಂತದಲ್ಲಿ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನೀನೊಬ್ಬ ದೇವರಾಗಿರುವಂಥ ಯೇಸು ಕರ್ತನಿಗೆ ಶಿಷ್ಯನಾಗಿ ಇರ್ಲಿಕ್ಕೋಸ್ಕರವಾಗಿ ಕರೆಯಲ್ಪಟ್ಟಿದ್ದೀರಾ. ಈ ಶಿಷ್ಯರು ಯಾವಾಗಲೂ ಯೇಸುವನ್ನು ಹಿಂಬಾಲಿಸುವಂಥವರಾಗಿ ಇರ್ತಾರೆ. ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ ಯೇಸು ಕರ್ತನ ಬಳಿಯಲ್ಲಿ ಅದ್ಭುತವನ್ನು ಹೊಂದಿಕೊಂಡಂಥ ಒಬ್ಬರನ್ನಾದರೂ ಸಹ ಯೇಸುವಿನ ಬಳಿಯಲ್ಲಿ ಇದ್ದದ್ದನ್ನು ನೀವು ನೋಡ್ತೀರಾ? ಇಲ್ಲ. ಅವರೆಲ್ಲರ ಅದ್ಭುತವನ್ನು ಹೊಂದಿಕೊಂಡು ನಂತರದಲ್ಲಿ ಹೋದರು. ಕೆಲವರು ಬರ್ತಾ ಇದ್ರು, ಹೋಗ್ತಾ ಇದ್ರು. ಆದರೆ ಶಿಷ್ಯರು ಮಾತ್ರವೇ ಯೇಸು ಕರ್ತನ ಜೊತೆಯಲ್ಲಿ ಕಡೇ ತನಕವಾಗಿ ಇರಲ್ಪಟ್ರು. ಇಂದು ನೀವು ಯೇಸು ಕರ್ತನಲ್ಲಿ ಬಂದಿರುವಂಥ ನೀವು ಶಿಷ್ಯರಾಗಿರುವುದಾದರೆ ಯೇಸು ಕರ್ತನ ಬರೋ ತನಕವಾಗಿ ಇರ್ತೀರಾ ಮಾತ್ರವಲ್ಲದೆ ಅವರು ಬಂದಂಥ ಸಮಯದಲ್ಲೂ ಸಹ ನೀವು ಎತ್ತಲ್ಪಡ್ತೀರಾ. ಮೋಸ ಹೋಗಬೇಡ್ರಿ. ನೀವು ವಿಶ್ವಾಸಿಯಾಗಿರ್ಲಿಕ್ಕೋಸ್ಕರವಾಗಿ ಕರೆಯಲ್ಪಟ್ಟವರಲ್ಲ, ಶಿಷ್ಯರಾಗಿ ಮಾರ್ಪಾಟಾಗಲಿಕ್ಕೋಸ್ಕರವಾಗಿ ಕರೆಯಲ್ಪಟ್ಟವರು. ಪವಿತ್ರಾತ್ಮನ ಸಹಾಯವನ್ನು ಪಡೆದುಕೊಳ್ಳ್ರಿ. ನಿಮಗಿರುವಂಥ ಸ್ಥಾನವನ್ನು ನೀವು ಅಲಂಕರಿಸಿಕೊಳ್ಳೋಕ್ಕೋಸ್ಕರವಾಗಿ ಕರೆಯಲ್ಪಟ್ಟಿದ್ದೀರಿ. ದೇವರನ್ನು ನೀವು ಆ ಸ್ಥಾನದಲ್ಲಿ ಘನಪಡಿಸುವಾಗ ದೇವರು ಸಹ ನಿಮ್ಮನ್ನು ಘನಪಡಿಸುವವರಾಗಿ ಇದ್ದಾರೆ. ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸ್ತೇನೆ ಎಂಬುದಾಗಿ ಯೇಸು ಹೇಳಿದ್ದಾರೆ. ಹಾಗಾಗಿ ಕರ್ತನ ಪ್ರೀತಿ ದೇವಜನರೇ, ನೀನು ವಿಶ್ವಾಸಿಯಾಗಿ ಎಷ್ಟು ದಿವಸ ತನಕವಾಗಿ ಇರ್ತೀಯ? ಶಿಷ್ಯನಾಗಿ ಮಾರ್ಪಡು. ಕರ್ತನ ಅದಕ್ಕೋಸ್ಕರವಾಗಿ ನಿನ್ನನ್ನು ಕರೆದಿದ್ದಾರೆ. ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಎಲ್ಲ ಜನರಿಗೂ ಸುವಾರ್ತೆಯನ್ನು ಸಾರ್ರಿ, ನನ್ನ ಶಿಷ್ಯರನ್ನಾಗಿ ಮಾಡ್ರಿ ಎಂಬುದಾಗಿ ಹೇಳಿದ್ದೀರಿ ಅಪ್ಪ. ಇಂದು ಈ ವಾಕ್ಯಗಳನ್ನು ಕೇಳುತ್ತಾ ಇರುವಂಥ ಈ ಸಹೋದರ ಸಹೋದರಿಯನ್ನು ಮುಟ್ಟಿರಿ. ಎಷ್ಟೋ ವರ್ಷಗಳಿಂದ ನಿನ್ನನ್ನು ನಂಬಿರ್ಬೋದಪ್ಪ. ಅವರಲ್ಲಿ ನೀವು ಇಟ್ಟಿರುವಂತಹ ಸ್ಥಾನವನ್ನು ಗುರುತಿಸಿಕೊಂಡು ಅದರಲ್ಲಿ ನಿಲ್ಲಲಿಕ್ಕೋಸ್ಕರವಾಗಿ ಇವರನ್ನು ಬಲಪಡಿಸಿ ಉಪಯೋಗಿಸಿ ನಿಮ್ಮ ಸಮ್ಮುಖಕ್ಕೆ ಒಪ್ಪಿಸಿಕೊಡುತ್ತೇವೆ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರೀತಿ ದೇವಜನರೇ, ಈ ವಾಕ್ಯ ಸಂದೇಶವು ನಿಮಗೆ ಉಪಯೋಗವಾಗಿರುವುದಾದರೆ, ಪ್ರಯೋಜನವಾಗಿರುವುದಾದರೆ ಮತ್ತೊಬ್ಬರಿಗೆ ಇದನ್ನು ಹೇಳ್ರಿ. ಮಾತ್ರವಲ್ಲದೆ ನಿಮ್ಮ ಪ್ರಾರ್ಥನೆ ಮನವಿಗಳಿರುವುದಾದರೂ ಸಹ ನಮಗೆ ನೀವು ಕರೆ ಮಾಡಿರಿ ಅಥವಾ ಕಾಮೆಂಟ್ಸ್ ಮುಖಾಂತರವಾಗಿ ಹಂಚಿಕೊಳ್ಳ್ರಿ. ದೇವರಾಗಿರುವಂಥ ಯೇಸು ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ಚಿತ್ತವಿರುವುದಾದರೆ ನಾವು ಮತ್ತೊಂದು ಸಂಜೆಗೊಂದು ಸತ್ಯ ಸಂದೇಶ ಎನ್ನುವಂತಹ ಬುಧವಾರ ಮಾತ್ರ ಭಾನುವಾರ ಈ ಸಂದೇಶದಲ್ಲಿ ಕಾಣಿಸಿಕೊಳ್ಳೋಣ. ದೇವರಾದ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.